ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹೊಸ ಸರ್ಕಾರ ರಚನೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಹಿರಿಯ ದಲಿತ ನಾಯಕರಾದ ಎಚ್.ಸಿ. ಮಹದೇವಪ್ಪ ಅವರನ್ನು ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳಿಸಬೇಕು ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಒತ್ತಾಯ ಮಾಡಿದೆ. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಮಿತಿ ವತಿಯಿಂದ ಸಾಂಕೇತಿಕ ಪ್ರತಿಭಟನೆ ನಡೆಸಿ ಈ ಬೇಡಿಕೆಯನ್ನು ಮುಂದೆ ಇಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಸಂಘಟನಾ ಸಂಚಾಲಕ ಮಾರುತಿ ಬೌದ್ಧೆ ಹಾಗೂ ದಲಿತ ಹಿರಿಯ ಮುಖಂಡರಾದ ಬಾಬು ಟೈಗರ್ ಅವರು, ಮಹದೇವಪ್ಪ ಅವರು 4 ದಶಕಗಳ ರಾಜಕೀಯ ಅನುಭವ ಹೊಂದಿದ್ದು ವಿವಿಧ ಇಲಾಖೆಗಳ ಸಚಿವರಾಗಿ ಕಾರ್ಯನಿರ್ವಹಿಸಿದ ವೇಳೆ ಪಾರದರ್ಶಕತೆ ಹಾಗೂ ಪ್ರಾಮಾಣಿಕ ಆಡಳಿತ ನೀಡಿರುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಎಂದು ತಿಳಿಸಿದರು. ಜಿಲ್ಲಾ ಸಂಚಾಲಕ ಅರುಣ ಪಟೇಲ್ ಮಾತನಾಡಿ, ಶೋಷಿತ ಸಮುದಾಯಗಳ ಪರವಾಗಿ ನಿರಂತರ ಹೋರಾಟ ನಡೆಸಿರುವ ಅವರ ಅನುಭವ ಮತ್ತು ಸೇವೆಯನ್ನು ಪರಿಗಣಿಸಿ ನೂತನ ಸಚಿವ ಸಂಪುಟದಲ್ಲಿ ಸ್ಥಾನ ಕಲ್ಪಿಸಬೇಕು ಎಂದು ಆಗ್ರಹ ಮಾಡಿದರು. ಈ ವೇಳೆ ಬಸವರಾಜ ಅಲಿಯಂಬರ್, ಶಿರೋಮಣಿ ಹಲಗೆ, ಶಿವಕುಮಾರ್ ಗುನ್ನಳ್ಳಿ, ರಾಹುಲ್ ಹಾಲಿಪರ್ಗ, ಗೌತಮ್ ಮುತ್ತಂಗಿಕರ್, ಮುಖೇಶ್ ರಾಯ್, ರಾಜ್ಕುಮಾರ್ ವಾಗ್ಮಾರೆ, ಸುರೇಶ್ ಸಾಗರ್, ವಿಜಯಕುಮಾರ್ ಭಾವಿಕಟ್ಟಿ, ಸಚಿನ್ ಲಕ್ಕಿ, ವಿಜಯಕುಮಾರ್ ಮೋರೆ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹಿರಿಯ ಸಚಿವರಲ್ಲಿ ಒಬ್ಬರಾದಂತಹ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು ಸಮಾಜ ಕಲ್ಯಾಣ ಸಚಿವರಾದ ಮೇಲೆ ಬಹಳಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಇಡೀ ವಿಶ್ವಕ್ಕೆ ಒಂದು ಮಾದರಿಯಾದಂಥ ಕರ್ನಾಟಕ ರಾಜ್ಯದ ಏನು ವಿಶ್ವ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ಒಂದು ಮಾನವ ಸರಪಳಿ ಮಾಡೋದ್ ಮುಖಾಂತರ ಬಸವ ಕಲ್ಯಾಣದಿಂದ ಚಾಮರಾಜನಗರವರೆಗೆ ಮಾಡಿ ಇವತ್ತು ವಿಶ್ವದಂತೆ ಒಂದು ದಾಖಲೆ ಸೃಷ್ಟಿ ಮಾಡಿದೆ. ಅದಲ್ಲದೆ ಕರ್ನಾಟಕದಲ್ಲಿ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಇವತ್ತು ಸಂವಿಧಾನ ಪೀಠಿಗೆ ಕಡ್ಡಾಯವಾಗಿ ಓದಬೇಕೆಂಬ ಒಂದು ಕಾನೂನು ತಂದು ಇವತ್ತು ಅಂಬೇಡ್ಕರ್ ವಿಚಾರವಾದಿಗಳಿಗೆ ಅಂಬೇಡ್ಕರ್ ವಾದಿಗಳು ಒಂದು ಹೆಮ್ಮೆಯ ಕೆಲಸ ಅವರು ಮಾಡಿದ್ದಾರೆ. ಅದಲ್ಲದೆ ಇಡೀ ಈ ದಲಿತ ಸಮುದಾಯ ಏನ್ ಚಾಮರಾಜನಗರ ಹಿಡಿದು ಬೀದರ್ ತನಕ ಎಲ್ಲಾ ಜಿಲ್ಲೆಯಲ್ಲಿ ಅವರು ತಿರುಗಾಡಿ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಅಧಿಕಾರ ಬರ್ಬೇಕಾದ್ರೆ ಬಹಳ ಒಂದು ಮುತರ್ಜಿ ವಹಿಸಿ ಅವ್ರ ಮೈ ಮೇಲೆ ಹಾಕೊಂಡು ಇವತ್ತ ಕೆಲಸ ಮಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು 16 ಸಂಘಟನೆ ಆದ್ರೂ ಕೂಡ ಅವ್ರ ಎಲ್ಲಾ ಸಂಘಟನೆಗಳು ಕೂಡಿಸಿ ಒಂದೇ ವೇದಿಕೆ ತಂದು ಈ ಒಂದು ಸಿದ್ದರಾಮಯ್ಯ ಸರ್ಕಾರ ಬರ್ಲಕ್ಕ ಆಗಿನ ಟೈಮಿಗೆ ಮಹದೇವಪ್ಪರು ಬಹಳ ದೊಡ್ಡ ಅವರು ಜವಾಬ್ದಾರಿ ಅವ್ರದ್ದು ಶ್ರಮ ಅದ, ಅವ್ರದೆಲ್ಲ ಬಹಳ ಸೇವೆ ಅದ. ಅದಕ್ಕೆ ಎಲ್ಲಾ ದಲಿತ ಚಳವಳಿಗಾರರು ಗೊತ್ತಾ ಅವ್ರ ಮಾತಿಗೆ ಹೋಗ್ಕೊಟ್ಟು ಕರ್ನಾಟಕದಂತ ಒಂದು ಓಟುಗಳು ಬೇರೆ ಕಡೆ ಹೋಗ್ಲಾರ್ದಂಗ ಇವತ್ತ ಕಾಂಗ್ರೆಸ್ ಪಾರ್ಟಿ ಹೋಗಿನ ಓಟುಗಳು ಅದಕ್ಕೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಬರ್ಲಾಕ ಮಹದೇವಪ್ಪ ಸಾಹೇಬರು ಕೂಡ ಒಂದು ದೊಡ್ಡ ಜವಾಬ್ದಾರಿ ಸ್ಥಾನದಲ್ಲಿ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತ ಏನು ಹೊಸದಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಏನು ಸರ್ಕಾರ ಆಯ್ತಾ ಇದೆ, ಈ ಸರ್ಕಾರದಲ್ಲಿ ಒಬ್ಬ ಶ್ರೀಮಂತ ನಾಯಕ, ಒಬ್ಬ ಹಿರಿಯ ಹೋರಾಟಗಾರ, ದಲಿತ ಒಂದು ಕಾಳಜಿ ಇರುವಂತವ, ಎಲ್ಲ ಹಿಂದೂ ವರ್ಗಗಳು ಅಸ್ಪೃಶ್ಯರ ಒಂದು ಕಾಳಜಿ ಇರಂತ ಒಬ್ಬ ಯಾರಾದ್ರೂ ಇವತ್ತು ವ್ಯಕ್ತಿ ಅಂದ್ರೆ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಸಾಹೇಬರು ಇದ್ದಾರೆ. ಅದಕ್ಕೆ ಇವತ್ತು ನಮ್ಮ ವಿನಂತಿ ಅದ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕರ್ನಾಟಕದಂತ ಎಲ್ಲಾ ಜಿಲ್ಲಾ ಕೇಂದ್ರಗಳ ಒಂದು ದಿವಸ ಸಾಂಕೇತಿಕವಾಗಿ ನಾವು ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಸಾಹೇಬರಿಗೆ ಡಿ.ಕೆ. ಶಿವಕುಮಾರ್ ಸಾಹೇಬರ ಮಂತ್ರಿ ಮಂಡಲದಲ್ಲಿ ಅವ್ರಿಗೆ ಸ್ಥಾನ ಕೊಡ್ಲೇಬೇಕೆಂಬ ಒಂದು ಹಕ್ಕೊತ್ತಾಯ ಇದೆ. ಇವತ್ತ ಅವರ ಒಂದು ಇವತ್ತು ಬೇರೆ ಬೇರೆ ಹೆಸರುಗಳು ನಾವು ಕೇಳ್ತಾ ಇದ್ದೇವೆ, ಆದ್ರೆ ಇವತ್ತು ಇನ್ನೂ ಯಾರು ಬಹಿರಂಗವಾಗಿ ಎಚ್.ಸಿ. ಮಹದೇವಪ್ಪ ಸಾಹೇಬ್ರ ಹೆಸರು ಹೇಳ್ತಾ ಇಲ್ಲ. ಅದು ಬಹಳ ನಮ್ಗೆ ನೋವು ತಂದಿದೆ. ಅದಕ್ಕಾಗಿ ಕೂಡಲೇ ಏನು ಈಗಿನ ಮಂತ್ರಿ ಮಂಡಳ ಏನು ಸ್ಥಾಪನೆ ಮಾಡ್ತಾ ಇದ್ರಿ, ಈ ಮಂತ್ರಿ ಮಂಡಲದಂತಹ ಹಿರಿಯರಾದಂತ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಕೂಡ ಈ ಕಡೆ ಗಮನ ಹರಿಸಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬರ್ಲಕ್ಕ ಇವ್ರೊಬ್ಬರು ಕಾರಣ ಎಂಬುದು ನೀವು ಮನವರಿಕೆ ಮಾಡ್ಕೋಬೇಕು. ಯಾಕಂದ್ರೆ ಇವ್ರು ಇರ್ತಿಲ್ಲ ಅಂದ್ರ ದಲಿತ ಚಳವಳಿಗಳು ದಲಿತರೆಲ್ಲರೂ ಕಾಂಗ್ರೆಸ್ ಪಾರ್ಟಿಗೆ ನಾವು ವಿರೋಧ ಮಾಡಂತ ಒಂದು ಸಮಯ ಬಂದಿತ್ತು. ಆದ್ರೂ ಕೂಡ ಎಲ್ಲರೂ ಅದಕ್ಕೆ ಹೆಚ್ಚಿಗೆ ಮೈ ಮೇಲೆ ಹಾಕೊಂಡು ಮಾಡಿದ್ದು ಮಹದೇವಪ್ಪ ಸಾಹೇಬರು ಶಿರಸಿದೆ. ಅದಕ್ಕೆ ಇವತ್ತು ಮಹದೇವಪ್ಪ ಸಾಹೇಬರಿಗೆ ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು. ಈ ಸಂಪುಟ ಸಭೆಯಲ್ಲಿ ಸಂಪುಟದಲ್ಲಿ ಮತ್ತೆ ಅವರಿಗೆ ಸೇರಿಸಬೇಕಂತ ಇವತ್ತ ಒಕ್ಕೂಟದಿಂದ ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆ ಮುಖಾಂತರ ಒತ್ತಾಯ ಮಾಡ್ತೇವೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏನು ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಮಂತ್ರಿ ಸಚಿವ ಸಂಪುಟದಲ್ಲಿ ಎಚ್.ಸಿ. ಮಹದೇವಪ್ಪರವರಿಗೆ ಮಂತ್ರಿ ಸ್ಥಾನ ಕೊಡಬೇಕು. ಯಾಕಂತಂದರೆ ಇವರು ಈ ಭಾಗದಲ್ಲಿ ಈ ರಾಜ್ಯದಲ್ಲಿ ಒಂದು ಗಮನ ಸೆಳೆಯುವಂಥ ಕೆಲಸ, ಪ್ರಜಾಪ್ರಭುತ್ವ ರಕ್ಷಣೆ ಉಳಿವಿಗಾಗಿ ಮಾನವ ಸರಪಳಿ ಮಾಡಿ ಇಡೀ ದೇಶಾದ್ಯಂತ ಒಂದು ಗಮನ ಸೆಳೆಯುವಂಥ ಕೆಲಸ ಮಾಡಿದ್ದಾರೆ. ಅನೇಕ ದಲಿತ ಪರ ಜನಪರ ಕೆಲಸಗಳನ್ನು ಮಾಡಿ ಹಿಂದುಳಿದ ವರ್ಗದವರ ಪರವಾಗಿ ಕೆಲಸ ಮಾಡಿ ಇವತ್ತು ಎಲ್ಲದರಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಪ್ರಗತಿ ಕೆಲಸ ಮಾಡೋದರಲ್ಲಿ ಸಮಾಜ ಕಲ್ಯಾಣ ಸಚಿವರು ಆಗಿದ್ದರೂ ಕೂಡ ಇಡೀ ದೇಶದಲ್ಲಿ ಒಂದು ಮಾನವೀಯತೆಯ ಒಂದು ಕಳಕಳಿಯಿಂದ ಅಂಬೇಡ್ಕರ್ ಅವರ ವಿಚಾರಗಳನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಂಡೊಯ್ಯುವ ಮುಖಾಂತರ ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು
ಬೀದರ್ ನಗರದಲ್ಲೂ ಕೂಡ ನಾವು ಮಾದೇಪ್ಪ ಸಾಹೇಬರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ರಾಜ್ಯ ನಾಯಕರಾದಂಥ ಆರತಿ ಬೋಧೆ ಸರ್ ಅವರು ರಾಜ್ಯ ಸಂಘಟನಾ ಸಂಚಾಲಕರು ಒಂದೆರಡು ಮಾತಾಡಬೇಕಾಗಿ ಎಸ್ ಸಿ ಮಾದೇವಪ್ಪ ಅವರು ಈ ರಾಜ್ಯ ಕಂಡಿರ್ತಕ್ಕಂಥ ಇಂದಿನ ನಮ್ಮ ಶೋಷಿತರ ನಾಯಕರುಗಳಾಗಿರ್ತಕ್ಕಂಥ ಬಿ ಬಸಲಿಂಗಪ್ಪ ಇರ್ಬೋದು, ಬಿ ರಾಜಯ್ಯ ಇರ್ಬೋದು, ಅಂದಿನ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಏನು ಶೋಷಿತರ ಮೇಲೆ ಭಾಳ ಮಾರಕವಾದಂಥ ನೀತಿ ನಿಯಮಗಳಿದ್ದು, ಏನು ಮನುಸ್ಮೃತಿಯ ವಿಚಾರಗಳು ಸಮಾಜದಲ್ಲಿ ನಡೀತಾ ಇದ್ದು, ಅಂಥ ಕಾಲಘಟ್ಟದಲ್ಲಿ ಬಿ ಬಸಲಿಂಗಪ್ಪ ಮತ್ತು ಬಿ ರಾಜಯ್ಯ ಅವರು ಏನು ಶೋಷಿತರ ಮೇಲೆ ಮಲ ಹೇರುವ ಪದ್ಧತಿ ಇರ್ಬೋದು, ಅಸ್ಪೃಶ್ಯತೆ ಇರ್ಬೋದು, ಇಂಥವೆಲ್ಲವನ್ನು ಅಂದಿನ ಕಾಲಘಟ್ಟದಲ್ಲಿ ರದ್ದು ಮಾಡಿ ಸ್ವತಂತ್ರ ಭಾರತದಲ್ಲಿ ಪ್ರತಿಯೊಬ್ಬ ಮನುಷ್ಯನಾಗಿ ಬದುಕಬೇಕು ಅಂತ ಏನು ಸಂವಿಧಾನದ ಆಶೆ ಇದೆ, ಆ ಆಶೆಗಳಂತೆ ಕೆಲಸ ಮಾಡಿದ್ದಾರೆ. ಆ ಇಬ್ಬರ ಮಹನೀಯರ ವಿಚಾರಗಳನ್ನೇ ಮೈಗೂಡಿಸ್ಕೊಂಡವರು. ಎಲ್ಲಕ್ಕಿಂತ ಮಿಗಿಲಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರವನ್ನು ಮೈಗೂಡಿಸ್ಕೊಂಡು ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅವರಿಗೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರ ಹೊಸ ಸಂಪುಟದಲ್ಲಿ ಒಂದು ಪಕ್ಷ ಕೈ ಏನಾದರೂ ಬಿಟ್ಟಿದ್ದಾರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ದಲಿತರು ಸುಮ್ಮನೆ ಕೂಡಲ್ಲ ಅಂತಕ್ಕಂಥ ಒಂದು ಮಾತನ್ನು ಈ ಒಂದು ಹೋರಾಟದ ಮೂಲಕ ನಾವು ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ವಿಶೇಷವಾಗಿ ರಾಷ್ಟ್ರೀಯದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಇವೆಲ್ಲರೂ ಈ ಒಂದು ಪ್ರತಿಭಟನೆ ಮೂಲಕ ನಾವು ಹೇಳಕ್ಕೆ ಬಯಸ್ತಿದ್ದೀವಿ. ದಯಮಾಡಿ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅವರಿಗೆ ಏನಾದರೂ ಈ ನೂತನ ಸಂಚಿವ ಸಂಪುಟದಲ್ಲಿ ಏನಾದರೂ ಕೈ ಬಿಟ್ಟಿದೆ, ಆದರೆ ಇಡೀ ಕರ್ನಾಟಕಾದ್ಯಂತ ದಲಿತರು ಚಳವಳಿ ಮೂಲಕ ನಿಮ್ಮನ್ನು ಬಿಡೋದಿಲ್ಲ ಅಂತಕ್ಕಂಥ ಮಾತು ಈ ಒಂದು ಪ್ರತಿಭಟನೆ ಮೂಲಕ ತಮ್ಮನ್ನು ಹೇಳ್ತಾ, ಯಾವುದೇ ಕಾರಣಕ್ಕೂ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅವರಿಗೆ ಈ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾಗಿ ಮಾಡಬೇಕಂತಕ್ಕಂಥ ಕೂಡ ನಾವು ಬೇಡಿಕೆ ಇಟ್ಟಿದ್ದೆವು. ಯಾಕಂದರೆ ಒಬ್ಬ ಅನುಭವಿ ಶೋಚಿತರ ಪರವಾಗಿರ್ತಕ್ಕಂಥ ಅಪಾರ ಕಾಳಜಿ, ಬಡತನದಿಂದ ಬಂದವನು, ದಲಿತ ಸಂಘರ್ಷ ಸಮಿತಿಯ ಒಡನಾಡಿಯಾಗಿ ದಲಿತ ಸಂಘರ್ಷ ಸಮಿತಿಯ ಹೋರಾಟದ ಮೂಲಕ ರಾಜಕೀಯದಲ್ಲಿ ಬಂದಿರತಕ್ಕಂಥ ಒಬ್ಬ ಮುತ್ಸದಿ ರಾಜಕಾರಣಿ. ದಲಿತರಲ್ಲಿ ಎಷ್ಟು ಮಂದಿ ಎಸ್ ಸಿ ಶಾಸಕರಿದ್ದಾರೆ, ಆ ಎಲ್ಲ ಶಾಸಕರಲ್ಲಿ ಯಾರಾದರೂ ನಮ್ಮ ಸಮಾಜವನ್ನು ಭಾಳ ತಪ್ಪಿಕೊಂಡು ಅವರ ಸಮಸ್ಯೆಗೆ ಇತ್ಯರ್ಥಿಸಿ ಅವರನ್ನು ಮೇಲೆತ್ತುವ ಕೆಲಸ ಈ ರಾಜ್ಯದಲ್ಲಿ ಯಾರಾದರೂ ದಲಿತ ಶಾಸಕರಲ್ಲಿ ಮಾಡಿದಂದು ಅದು ಕೇವಲ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅಂತಕ್ಕಂಥ ಮಾತು ಈ ಪ್ರತಿಭಟನೆ ಮೂಲಕ ಹೇಳುತ್ತಾ, ಮತ್ತೊಂದು ಸಲ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅವರಿಗೆ ಏನಾದರೂ ಕೈ ಬಿಟ್ಟಿದ್ದರೆ ನಾವು ಯಾರೂ ಸುಮ್ಮನೆ ಕೂಡಲ್ಲ, ಇಡೀ ಕರ್ನಾಟಕದಾದ್ಯಂತ ನಾವು ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳುತ್ತಾ, ದಯಮಾಡಿ ಮಾನ್ಯ ಸಿದ್ದರಾಮಯ್ಯವರೇ, ನೀವು ಯಾವುದೇ ಕಾರಣಕ್ಕೂ ಎಸ್ ಸಿ ಮಾದೇವಪ್ಪ ಒಬ್ಬ ಅನುಭವಿ, ಶೋಷಿತರ ಕಣ್ಮಣಿ, ಅಂಬೇಡ್ಕರ್ವಾದಿ, ವಿಚಾರವಾದಿ, ವಿಶೇಷವಾಗಿ ಶೋಷಿತರ ಒಂದು ಕಣ್ಮಣಿ ಇದ್ದಾನೆ. ಅವರ ಅನುಭವವನ್ನು ನೂತನ ಸಚಿವ ಸಂಪುಟದಲ್ಲಿ ಅವರು ತಗೊಂಡು ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತಕ್ಕಂಥ ಒಂದು ಬೇಡಿಕೆ ನಾವೆಲ್ಲರೂ ದಸಂತದಿಂದ ಮಾಡ್ತಿದ್ದೇವೆ. ಜೈ ಭೀಮ್, ಜೈ ಕರ್ನಾಟಕ, ಜೈ ಶಿವಕುಮಾರ್. ಧನ್ಯವಾದಗಳು ಬಾಬು ಗೌಡರ್ ಸರ್ ಅವರಿಗೆ.